ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ಪ್ರಮುಖವಾಗಿ ರೈತ ಚಳುವಳಿಗಳು, ಭಾರತದಲ್ಲಿ ನಡೆದಂಥ ರೈತ ಚಳುವಳಿಗಳು, ಆದಿವಾಸಿ ಚಳುವಳಿಗಳು, ಇವುಗಳ ಬಗ್ಗೆ ನೋಡೋಣ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಈ ಒಂದು ರೈತರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳುವಳಿಗಳನ್ನು ಆರಂಭಿಸಲಿಕ್ಕೆ ಕಾರಣ ಅಂದರೆ ಅವರು ಅನುಸರಿಸತಕ್ಕಂಥ ನೀತಿಗಳು. ಒಂದನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಲಾರ್ಡ್ ಕಾರ್ನ್ವಾಲಿಸ್ ತಗೊಂಡು ಬರ್ತಾನೆ. ಅಂದರೆ ಜಮೀನನ್ನ ಜಮೀನ್ದಾರರುಗಳಿಗೆ ಕೊಟ್ಬಿಡೋದು, ಅವರು ಅವರ ಮಕ್ಕಳು ಮುಂದಿನವರು ಹೀಗೆ ಹೋಗೋದು, ರೈತರ ಹೊಲಗಳಲ್ಲಿ ದುಡಿದು ಬದುಕಬೇಕಾದಂತ ಪರಿಸ್ಥಿತಿ. ಲಾರ್ಡ್ ಕಾರ್ನ್ವಾಲಿಸನ ಜಮೀನ್ದಾರಿ ಪದ್ಧತಿ. ಇನ್ನೊಂದು ಬರ್ತದೆ ರೈತವಾರಿ ಪದ್ಧತಿ ಅಂತ ಬರ್ತದೆ. ರೈತವಾರಿ ಪದ್ಧತಿಯನ್ನ ತಂದವರು ಯಾರಪ್ಪ ಅಂದ್ರೆ ಥಾಮಸ್ ಮುನ್ರೋ. ಇವನು ರೈತವಾರಿ ಪದ್ಧತಿಯನ್ನ ಥಾಮಸ್ ಮುನ್ರೋ, ಜಮೀನ್ದಾರಿ ಪದ್ಧತಿಯನ್ನ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಇನ್ನೊಂದು ಬರ್ತದೆ ಮಹಲ್ವಾರಿ ಪದ್ಧತಿ. ಹಾಲ್ಟ್ ಮೆಕಂಜೆ ಅನ್ನುವನು ಈ ಮಹಲ್ವಾರಿ ಪದ್ಧತಿಯನ್ನ ತಗೊಂಡು ಬರ್ತಾನೆ. ಹೀಗಾಗಿ ರೈತರ ಸಂಕಷ್ಟಕ್ಕೊಳಗಾದಂತಹ ರೈತರು ಜಮೀನ್ದಾರರ ವಿರುದ್ಧ, ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹಗಳನ್ನ, ಚಳುವಳಿಗಳನ್ನ ಆರಂಭ ಮಾಡಿದ್ರು. ಮೊಟ್ಟ ಮೊದಲನೇ ಸತ್ಯಾಗ್ರಹ ನೋಡೋಣ ನಾವು. ಚಂಪಾರಣ್ ಸತ್ಯಾಗ್ರಹ ಅಂತ ಬರುತ್ತೆ. ಫಸ್ಟ್ನೇದು ಚಂಪಾರಣ್ ಸತ್ಯಾಗ್ರಹ. ಈ ಚಂಪಾರಣ್ ಸತ್ಯಾಗ್ರಹ ಏನಿದೆಯಲ್ಲ, ಇದು 1917ರಲ್ಲಿ ಬಿಹಾರದಲ್ಲಿ ಪ್ರಾರಂಭಗೊಳ್ಳುತ್ತದೆ ಚಂಪಾರಣ ಸತ್ಯಾಗ್ರಹ. ಇಲ್ಲಿ ಏನಾಗ್ತದೆಪ್ಪ ಅಂತಂದ್ರೆ, ಅಲ್ಲಿನ ರೈತರಿಗೆ ಬ್ರಿಟಿಷರು ಒತ್ತಾಯಪೂರ್ವಕವಾಗಿ ಫೋರ್ಸ್ಫುಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ನೀಲಿ ಬೆಳೆಯನ್ನ ಬೆಳಿಲಿಕ್ಕೆ ಹೇಳ್ತಿರ್ತಾರೆ. ಅದನ್ನ ಬೆಳೆದಂತ ಬೆಳೆಗೆ ಸರಿಯಾದ ಒಂದು ಹಣವನ್ನು ಕೂಡ ನೀಡ್ತಾ ಇರೋದಿಲ್ಲ. ಹೀಗಾಗಿ ಏನ್ ಮಾಡ್ತಾರಪ್ಪ, ಬಿಹಾರದ ಚಂಪಾರಣದಲ್ಲಿ ಸತ್ಯಾಗ್ರಹ ನಡೀತದೆ. ಗಾಂಧೀಜಿ ಮೊಟ್ಟ ಮೊದಲು ಭಾಗವಹಿಸಿದಂತಹ ಸತ್ಯಾಗ್ರಹ ಯಾವುದಾದ್ರೂ ಇದ್ರೆ ಅದು ಚಂಪಾರಣ ಸತ್ಯಾಗ್ರಹ. 1917ರಲ್ಲಿ ಇದು ನಡೀತದೆ. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ತೀನ್ ಕಟಾಯಿ ಅಂತಾರೆ. 3 ಭಾಗ, 20 ಭಾಗ ಜಮೀನಿದ್ರೆ ಅದರಲ್ಲಿ 20 ಎಕರೆ ಜಮೀನಿದ್ರೆ ಅದರಲ್ಲಿ 3 ಎಕರೆಯಷ್ಟು ನೀಲಿಯನ್ನ ಬೆಳಿಲೇಬೇಕು, ಕೊಟ್ಟಷ್ಟು ತಗೊಳ್ಬೇಕು. ಹೀಗಾಗಿ ಅಲ್ಲಿ ರೈತರು ಚಳುವಳಿ ಮಾಡ್ತಾರೆ. ಇದು ಚಂಪಾರಣ ಸತ್ಯಾಗ್ರಹ. ಇದು ಮುಗಿದ ಮೇಲೆ ನಾವು ಬರೋಣ ಬರ್ಡೋಲಿ ಸತ್ಯಾಗ್ರಹ. ಈ ಬರ್ಡೋಲಿ ಸತ್ಯಾಗ್ರಹ ಗುಜರಾತ್ನಲ್ಲಿ ನಡೀತದೆ. ಅಲ್ಲಿನ ರೈತರ ಮೇಲೆ ಬ್ರಿಟಿಷರು ಹೇರ್ತಕ್ಕಂಥ ಒಂದು ಟ್ಯಾಕ್ಸ್, ಕರ ಏನಿದೆ ಹೆಚ್ಚಿತ್ತು. ಬರಗಾಲ ಬಿದ್ದರೂ ಕೂಡ ಟ್ಯಾಕ್ಸ್ ಕೊಡ್ಲೇಬೇಕು ಅಂತ ಹೇಳ್ತಿದ್ರು. ಹೀಗಾಗಿ ಅಲ್ಲಿನ ರೈತರೆಲ್ಲ ಬರ್ಡೋಲಿಯಲ್ಲಿ ಸೇರ್ಕೊಳ್ತಾರೆ. ಅದರ ನಾಯಕತ್ವವನ್ನ ವಹಿಸಿಕೊಂಡವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಮೊದಲು ಸರ್ದಾರ್ ಅನ್ನೋ ಬಿರುದು ಇರೋದಿಲ್ಲ. ಅಲ್ಲಿನ ಹೆಣ್ಮಕ್ಳು ಸೇರ್ಕೊಂಡು ಅವರ ಮುಖಂಡತ್ವವನ್ನ ಮೆಚ್ಚಿಕೊಂಡು, ಅವರು ಒದಗಿಸಿಕೊಟ್ಟಂತ ನ್ಯಾಯಕ್ಕೆ ಮೆಚ್ಚಿಕೊಂಡು ಏನ್ ಮಾಡ್ತಾರಂದ್ರೆ ಅಲ್ಲಿನ ಹೆಣ್ಮಕ್ಳೆಲ್ಲ ಸರ್ದಾರ್ ಅನ್ನೋ ಬಿರುದನ್ನ ವಲ್ಲಭಭಾಯಿ ಪಟೇಲ್ ಕೊಡ್ತಾರೆ. ಈ ಬರ್ಡೋಲಿ ಸತ್ಯಾಗ್ರಹದ ಮುಖಂಡತ್ವವನ್ನ ವಹಿಸಿಕೊಂಡವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಕ್ಸ್ಟ್ ಬರೋಣ ಮೋಪ್ಲಾ ದಂಗೆ ಅಂತ ಬರ್ತದೆ. ಈ ಮೋಪ್ಲಾ ದಂಗೆ ಎಲ್ಲಿ ನಡೀತದೆ ಅಂದ್ರೆ ಕೇರಳದಲ್ಲಿ ನಡೀತದೆ. 1921ರಲ್ಲಿ ಇದು ಕೇರಳದಲ್ಲಿ ನಡೀತದೆ. ಈ ಒಂದು ದಂಗೆಯ ನಾಯಕತ್ವವನ್ನ ಯಾರು ವಹಿಸ್ಕೊಳ್ತಾರೆ ಅಂದ್ರೆ ಅಲಿ ಮುಸ್ಲಿಯಾರ್. ಇನ್ನೊಬ್ರು ಕುಂಜ್ ಅಹಮದ್ ಹಾಜಿ. ಈ ಕೇರಳದಲ್ಲಿ ಇದು ಕೂಡ ಯಾರ ವಿರುದ್ಧ ನಡೀತದಪ್ಪ ಅಂದ್ರೆ ಮೋಪ್ಲಾ ದಂಗೆ ಅಲ್ಲಿನ ಜಮೀನ್ದಾರರ ವಿರುದ್ಧ ನಡೀತದೆ. ಈ ಒಂದು ದಂಗೆಗೆ ಕಾರಣ ಅಂದ್ರೆ ಖಿಲಾಫತ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಆಗಿರ್ತದೆ. ಖಿಲಾಫತ್ ಚಳುವಳಿಯ ಒಂದು ಪ್ರಭಾವ ಈ ದಂಗೆ ಮೇಲೆ ಬಿದ್ದಿರ್ತದೆ. ಹೀಗಾಗಿ ಇಲ್ಲಿ ಮೋಪ್ಲಾ ದಂಗೆ ಕೇರಳದ ಮಲಬಾರ್ ತಟದಲ್ಲಿ, ಮಲಬಾರ್ ಅನ್ನೋ ಪ್ರದೇಶದಲ್ಲಿ ಇದು ಪ್ರಾರಂಭಗೊಳ್ಳುತ್ತದೆ. 1921ರಲ್ಲಿ ಸ್ಟಾರ್ಟ್ ಆಗ್ತದೆ. ಇದರ ನಾಯಕತ್ವವನ್ನ ಅಲಿ ಮುಸ್ಲಿಯಾರ್, ನೆನ್ಪಿಟ್ಕೊಳ್ಬೇಕು ಇವನ್ನ, ಕೇರಳದ
ಮೋಪ್ಲಾ ದಂಗೆಯ ನಾಯಕತ್ವವನ್ನು ಯಾರೇ ವಹಿಸಿಕೊಂಡ್ರು ಅಂತಂದ್ರೆ ಅಲಿ ಮುಸ್ಲಿಯಾರ್ ಮತ್ತು ಕುಂಜ್ ಅಹಮದ್ ಹಾಜಿ ಅನ್ನುವರು ಇದನ್ನ ವಹಿಸಿಕೊಂಡಿರ್ತಾರೆ. ಅಲ್ಲಿ ಜಮೀನ್ದಾರರ ವಿರುದ್ಧ ಅಲ್ಲಿನ ರೈತರು ದಂಗೆ ಹೇಳ್ತಾರೆ, ಅವರ ಮೇಲೆ ದಾಳಿ ಮಾಡ್ತಾರೆ. ಆಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಇದು ಮುಂದೆ ಹೋಗಿ ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆಯ ಮೇಲೆ, ಪೊಲೀಸರ ಮೇಲೆ ಕೂಡ ದಾಳಿ ಪ್ರಾರಂಭ ಆಗ್ತದೆ. ಉಗ್ರ ರೂಪ ಪಡೆದುಕೊಂಡಾಗ ಬ್ರಿಟಿಷ್ ಸರ್ಕಾರ ಈ ಮೋಪ್ಲಾ ದಂಗೆಯನ್ನ, ಇದು ಕೂಡ ಏನೋ ಒಂದು ರೈತ ದಂಗೆ, ಇದು ಏನಾಗ್ತದಪ್ಪ, ದಂಗೆ ಮುಗಿದು ಹೋಗ್ತದೆ. ನೆಕ್ಸ್ಟ್ ಬರೋಣ, ಇಂಡಿಗೋ ರಿವೋಲ್ಟ್ ಅಂತ ಬರ್ತದೆ. ಇಂಡಿಗೋ ರಿವೋಲ್ಟ್, ನೀಲಿ ಚಳವಳಿ ಅಥವಾ ಹಿಂದಿಯಲ್ಲಿ ನೀಲ್ ವಿದ್ರೋಹ ಅಂತ ಕರೀತಾರೆ. ಇದನ್ನ ನೀವು ಕೇಳಿರ್ಬೋದು. ನೀಲ್ ವಿದ್ರೋಹ ನಡೀತದೆ 1859ರಲ್ಲಿ. 1859ರಲ್ಲಿ ನೀಲ್ ವಿದ್ರೋಹ ಅಥವಾ ಇಂಡಿಗೋ ರಿವೋಲ್ಟ್ ಅಂತಾರೆ. ಬಹಳಷ್ಟು ಜನ ನೀಲಿ ಚಳವಳಿ ಅಂದ ತಕ್ಷಣ ಚಂಪಾರಣಕ್ಕೆ ಹೋಗ್ಬಿಡ್ತಾರೆ. ಚಂಪಾರಣ ಅಲ್ಲ, ಇಂಡಿಗೋ ರಿವೋಲ್ಟ್ ಪಶ್ಚಿಮ ಬಂಗಾಳದ ನಾದಿಯಾ ಅನ್ನೋ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತದೆ. ಪಶ್ಚಿಮ ಬಂಗಾಳದ ನಾದಿಯಾ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತದೆ. ಯಾಕೆ ಆಗ್ತದೆ ಅಂದ್ರೆ ಇಲ್ಲಿ ಕೂಡ ಅದೇ 3 ಕಟಿಯಾ ಸಿಸ್ಟಮ್, 3 ಭಾಗ ಅಂದ್ರೆ 20 ಬೀಗ ಜಮೀನಿದ್ರೆ 1 ಬೀಗದಲ್ಲಿ ನೀಲಿಯನ್ನ ಬೆಳಿಲೇಬೇಕು. ಇಲ್ಲಿಂದ ತಗೊಂಡೋಗಿ ಬ್ರಿಟಿಷರು ತಮ್ಮ ಜವಳಿ ಉದ್ಯಮಕ್ಕೆ ಬೇಕಾದಂತ ನೀಲಿಯನ್ನ ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಕಂಪಲ್ಸರಿ ಬೆಳಿಬೇಕು. 20 ಬೀಗ ಜಮೀನಿದ್ರೆ 3 ಬೀಗ ಜಮೀನಲ್ಲಿ ಬೆಳಿಲೇಬೇಕು. ಅಥವಾ 20 ಎಕರೆ ಜಮೀನಿದ್ರೆ 3 ಎಕರೆ ಜಮೀನಲ್ಲಿ ನೀಲಿ ಬೆಳೆಯನ್ನ ಬೆಳಿಲೇಬೇಕು. ಇಂಡಿಗೋ ರಿವೋಲ್ಟ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದ ನಾದಿಯಾದಲ್ಲಿ ಇದು ನಡೀತದೆ. ಯಾಕೆ ಇದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ನೀಲಿ ಬೆಳೆ ಇದ್ದ ಪ್ಲಾಂಟ್ಸ್ ಏನಿದ್ವಲ್ಲ ಅವು ಆಳವಾಗಿ ಬೇರನ್ನ ಬಿಡ್ತಾ ಇದ್ವು. ಹಾಗಾಗಿ ಜಮೀನು ಬಂಜರಾಗ್ತಾ ಇತ್ತು. ಇದರಿಂದಾಗಿ ಪಶ್ಚಿಮ ಬಂಗಾಳದ ಅಥವಾ ಬಂಗಾಳದ ನಾದಿಯಾ ಜಿಲ್ಲೆಯಿಂದ ಈ ಒಂದು ಚಳುವಳಿ ಪ್ರಾರಂಭ ಆಗ್ತದೆ. ಇದರ ನಾಯಕತ್ವವನ್ನ ದಿಗಂಬರ್ ವಿಶ್ವಾಸ್ ಮತ್ತು ವಿಷ್ಣು ವಿಶ್ವಾಸ್, ದಿಗಂಬರ್ ವಿಶ್ವಾಸ್ ಮತ್ತು ವಿಷ್ಣು ವಿಶ್ವಾಸ್ ಅಂತ ಬರ್ತಾರೆ. ವಿಷ್ಣು ವಿಶ್ವಾಸ್. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇವರಿಬ್ಬರು ಸೇರ್ಕೊಳ್ತಾರೆ. ಅಲ್ಲಿನ ರೈತರ ಮುಖಂಡತ್ವ ವಹಿಸಿಕೊಂಡು ಈ ಇಂಡಿಗೋ ರಿವೋಲ್ಟ್, ನೀಲಿ ಚಳುವಳಿಯನ್ನು ನಡೀತದಲ್ಲ ನಾದಿಯಾ ಜಿಲ್ಲೆಯಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಡೀತದಲ್ಲ, ರೈತರು ತಾವು ಬೆಳೆದಂತ ಬೆಳೆಗೆ ಏನ್ ಮಾಡ್ತಿರ್ಲಿಲ್ಲ, ನೀಲಿ ಬೆಳೆದ್ರು ಕೂಡ ಅದಕ್ಕೆ ತಕ್ಕಷ್ಟು ಹಣವನ್ನು ಕೂಡ ಬ್ರಿಟಿಷರು ಒದಗಿಸ್ತಾ ಇರ್ಲಿಲ್ಲ. ಆದರೆ ಕಂಪಲ್ಸರಿ ಬೆಳಿಲೇಬೇಕು. ನಾನು ಹೇಳಿದ್ನಲ್ಲ 3-20 3 ಕಟಿಯಾ ಸಿಸ್ಟಮ್ ಅಂತಾರೆ ಇದನ್ನು. ಅಂದ್ರೆ 3 ಬೀಗ ಜಮೀನಿದ್ರೆ 20 ಬೀಗ ಜಮೀನಲ್ಲಿ 3 ಬೀಗ ಅದನ್ನ ನೀಲಿಯನ್ನ ಬೆಳಿಲೇಬೇಕು. ಇದರಿಂದ ತಗೊಂಡೋಗಿ ಅವ್ರು ಇದು ಮಾಡ್ತಾರೆ. ಜಮೀನು ಹಾಳಾಗ್ತದಂತ ತಿಳ್ಕೊಂಡು, ಬೆಳೆ ಶ್ರಮಕ್ಕೊಂದು ಫಲನೂ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಈ ಇಂಡಿಗೋ ರಿವೋಲ್ಟ್ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಬರೋಣ, ಇದು ಕೂಡ ತೇಬಾಗ್ ಆಂದೋಲನ ಅಂತ ಒಂದು ಬರ್ತದೆ. ತೇಬಾಗ್ ಆಂದೋಲನ ಇಲ್ಲಿ ಬರ್ದಿದ್ದೀನಿ ನಾನು. ತೇಬಾಗ್ ಆಂದೋಲನ ಇದು ಬಂಗಾಳದಲ್ಲಿನೇ ರೈತರ ದಂಗೆ. ಇದು ಕೂಡ ತೇಬಾಗ್ ಆಂದೋಲನ ಏನಾಗ್ತದೆ ಅಂದ್ರೆ ರೈತರಿಗೆ, ಜಮೀನ್ದಾರರಿಗೆ ಮೊದಲು ಅರ್ಧ ಕೊಡ್ಬೇಕಾಗ್ತಿತ್ತು. ತೇಬಾಗ ಅಂತಂದ್ರೆ 3 ಭಾಗ ಅಂದಂಗ ಅರ್ಥ. ತೇಬಾಗ ಅಂದ್ರೆ 3 ಭಾಗ, ತೇ ಅಂದ್ರೆ 3, ಭಾಗ ಅಂದ್ರೆ 3 ಭಾಗ. ತೇಬಾಗ್ ಆಂದೋಲನ ರೈತರ ಆಂದೋಲನ. ಇದು ಕೂಡ ಎಲ್ಲಿ ನಡೀತದೆ? ಪಶ್ಚಿಮ ಬಂಗಾಳದಲ್ಲಿ ತೇಬಾಗ ಆಂದೋಲನ ನಡೀತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಮೊದಲು ರೈತರು ತಾವು ಬೆಳೆದ ಬೆಳೆಯಲ್ಲಿ ಅರ್ಧ ಯಾರಿಗೆ ಕೊಡ್ಬೇಕಾಗ್ತಿತ್ತು ಅಂದ್ರೆ ಜಮೀನ್ದಾರರಿಗೆ ಅರ್ಧ ಕೊಡ್ಬೇಕಾಗ್ತಿತ್ತು. ಹೀಗಾಗಿ ಜಮೀನ್ದಾರರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ರೈತರು ಇಲ್ಲ, ಬೆಳೆದ ಒಂದು ಭಾಗದಲ್ಲಿ ಏನ್ ಮಾಡ್ಬೇಕು, ನಾವು 3 ಭಾಗ ನಿಮಗೊಂದು ಭಾಗ ಅಂತ ಹೇಳಿ ಜಮೀನ್ದಾರರ ವಿರುದ್ಧ ತೇಬಾಗ ಆಂದೋಲನವನ್ನ ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಾರೆ. ಇದಾದ್ಮೇಲೆ ಸನ್ಯಾಸಿ ವಿದ್ರೋಹಕ್ಕೆ ಬರೋಣ. ಸನ್ಯಾಸಿ ವಿದ್ರೋಹ ಅಥವಾ ಫಕೀರ್ ಆಂದೋಲನ ಅಂತ ಕರೀತಾರೆ. ಸನ್ಯಾಸಿ ವಿದ್ರೋಹ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರು ಈ ಸನ್ಯಾಸಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೀರ್ಥಯಾತ್ರೆಗೆ ಹೋಗ್ತಿದ್ರು. ಜನರಿಗೆ ಏನಾದ್ರೂ ಹೇಳ್ಕೊಡ್ತಿದ್ರು ರಾಷ್ಟ್ರದ ಬಗ್ಗೆ, ಬ್ರಿಟಿಷರ ಒಂದು ದುರಾಡಳಿತದ ಬಗ್ಗೆನೂ ಕೂಡ ಹೇಳ್ಕೊಡ್ತಿದ್ರು. ಅವಾಗ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ
ಸನ್ಯಾಸಿಗಳನ್ನ ಅಪರಾಧಿಗಳು ಅಂತ ಘೋಷಣೆ ಮಾಡಿ ಅವರ ಮೇಲೆ ನಿರ್ಬಂಧ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನಾಗ್ತದಪ್ಪ ಅಂದ್ರೆ, ಈ ಸನ್ಯಾಸಿಗಳು ಬ್ರಿಟಿಷರು ನಡೆಸತಕ್ಕಂಥ ದಬ್ಬಾಳಿಕೆಯನ್ನ ಜನರಿಗೆ ಹೇಳ್ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವ್ರ ಮೇಲೆ ನಿರ್ಬಂಧನ ಹೇರಿದ ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಶಸ್ತ್ರ ದಾಳಿಗೆ ಇಳಿದು ಬಿಡ್ತಾರೆ. ಯಾಕೆ ಸಶಸ್ತ್ರ ದಾಳಿಗೆ ಇಳಿತಾರೆ ಅಂದ್ರೆ, ಸನ್ಯಾಸಿಗಳು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ರು ಅನ್ನೋದನ್ನ ತಿಳ್ಕೊಳ್ಬೇಕು ನಾವು. ಆ ಕಾಲದಲ್ಲಿ ಸಂಪೂರ್ಣ ಭಾರತದಲ್ಲಿ, ಅದು ಬಂಗಾಳ ಆ ಪ್ರದೇಶಗಳಲ್ಲಿ ಏನಾಗಿತ್ತು ಅಂದ್ರೆ ತುಂಬಾ ಬರಗಾಲ ಬಿದ್ದೋಗಿತ್ತು. ಜನರಿಗೆ ಅನ್ನ ಸಿಗ್ತಾ ಇರಲಿಲ್ಲ. ಬ್ರಿಟಿಷರು ತಮ್ಮ ದಾಸ್ತಾನಗಳು ತುಂಬಿದ್ರು ಕೂಡ ಜನರಿಗೆ ಅನ್ನವನ್ನ ಕೊಡ್ತಾ ಇರಲಿಲ್ಲ, ಆಹಾರ ಧಾನ್ಯಗಳನ್ನ ಕೊಡ್ತಾ ಇರಲಿಲ್ಲ. ಸನ್ಯಾಸಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಅವರಿಟ್ಟಂತಹ ಒಂದು ಧಾನ್ಯಗಳ ಒಂದು ಸಂಗ್ರಹ ಏನಿತ್ತಲ್ಲಪ್ಪ, ಅದನ್ನ ಲೂಟಿ ಮಾಡಿ ಜನರಿಗೆ, ಸಾಮಾನ್ಯ ಜನರಿಗೆ ಹಂಚ್ತಾರೆ. ಇದುವೇ ಸನ್ಯಾಸಿ ವಿದ್ರೋಹ, ಸನ್ಯಾಸಿ ಚಳುವಳಿ ಅಥವಾ ಫಕೀರ್ ಚಳುವಳಿ. ಇದ್ರ ಬಗ್ಗೆ ಇನ್ನೊಂದು ಘಟನೆ ಮುಖ್ಯವಾಗಿ ಬರ್ತದೆ. ಏನಪ್ಪಾ ಅಂದ್ರೆ, ಈ ಸನ್ಯಾಸಿ ಚಳುವಳಿ ಅಥವಾ ಸನ್ಯಾಸಿ ವಿದ್ರೋಹ ಏನಿದೆಯಲ್ಲ, ಇದರ ನಾಯಕತ್ವವನ್ನ ಪಂಡಿತ್ ಭವಾನಿ ಚರಣ್ ಪಾಠಕ್ ಅವರು ಈ ಸನ್ಯಾಸಿ ವಿದ್ರೋಹದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ. ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ, ಈ ಸನ್ಯಾಸಿ ಚಳುವಳಿ ಅಥವಾ ಸನ್ಯಾಸಿ ವಿದ್ರೋಹ ಏನಿದೆಯಲ್ಲ, ಇದ್ರ ಬಗ್ಗೆ ಒಬ್ಬರೊಂದು ಕಾದಂಬರಿ ಬರೀತಾರೆ. ಯಾವ್ದಪ್ಪ ಅಂದ್ರೆ ಆನಂದ್ ಮಠ ಕಾದಂಬರಿಯನ್ನ, ಈ ಸನ್ಯಾಸಿ ವಿದ್ರೋಹವನ್ನ ಮುಖ್ಯವಾಗಿ ಇಟ್ಕೊಂಡು ಬಂಕಿಂ ಚಂದ್ರ ಚಟರ್ಜಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಆನಂದ ಮಠ ಅಂತಕ್ಕಂಥ ಕಾದಂಬರಿಯನ್ನ ಬರೀತಾರೆ. ಈ ಸನ್ಯಾಸಿ ಚಳುವಳಿಯ ಬಗ್ಗೆನೆ ಆನಂದ ಮಠ ಕಾದಂಬರಿಯಲ್ಲಿ ಬರ್ತದೆ. ಇನ್ನೊಂದು ಬಗ್ಗೆ ಮುಖ್ಯವಾಗಿ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗ್ತಿದ್ದೇನೆಂದ್ರೆ, ಈ ಆನಂದ ಮಠ ಕಾದಂಬರಿಯಲ್ಲಿನೇ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದ ಆನಂದ ಮಠ ಕಾದಂಬರಿ, ಅದರಲ್ಲಿ ಒಂದೇ ಮಾತರಂ, ನಮ್ಮ ಒಂದು ರಾಷ್ಟ್ರಗೀತೆ ಇದೆಯಲ್ಲ, ಒಂದೇ ಮಾತರಂ ಕೂಡ ಇಲ್ಲೇ ಬರ್ತದೆ. ಇಷ್ಟು ಈ ಸನ್ಯಾಸಿ ಚಳುವಳಿ ಮುಗಿದ ಮೇಲೆ ನಾವು ಮುಂಡಾ ವಿದ್ರೋಹಕ್ಕೆ ಬರೋಣ. ಇದು ಛೋಟಾ ನಾಗ್ಪುರ್ ಕ್ಷೇತ್ರದಲ್ಲಿ ಮುಂಡಾ ವಿದ್ರೋಹ ನಡೀತದೆ. ಅಂದ್ರೆ ಆದಿವಾಸಿಗಳು ಲೀವ್ ಅವರ್ ಲ್ಯಾಂಡ್, ಹಮಾರೆ ಜಮೀನ್ ಹಮ್ಕೋದೋ, ನಮ್ಮ ಜಮೀನನ್ನ ನಮಗೆ ಕೊಡ್ರಿ, ಫೋರ್ಸ್ಡ್ ಲೇಬರ್, ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸ್ಕೊಳ್ತಿರ್ತಾರಲ್ಲ, ಹಾಗಾಗಿ ಮುಂಡಾ ವಿದ್ರೋಹ ನಡೀತದೆ. ಇದರ ನಾಯಕತ್ವವನ್ನ ಬಿರ್ಸು ಮುಂಡಾ ಅಂತ ಬರ್ತಾರೆ, ಅವರು ವಹಿಸ್ಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ನಾಯಕರ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು. ಲೀವ್ ಅವರ್ ಲ್ಯಾಂಡ್ ಅಂತಾರೆ, ನಮ್ಮ ಭೂಮಿ ಬಿಟ್ಟು ಹೋಗ್ರಿ, ಬ್ರಿಟಿಷರಿಗೆ ಹೇಳ್ತಾರೆ. ಬಿರ್ಸಾ ಮುಂಡಾ, ಈ ಮುಂಡಾ ವಿದ್ರೋಹದ ಛೋಟಾ ನಾಗ್ಪುರ್ ಕ್ಷೇತ್ರದಲ್ಲಿ ನಡೀತದೆ. ಮುಂಡಾ ವಿದ್ರೋಹದ ನಾಯಕತ್ವವನ್ನ ಬಿರ್ಸು ಮುಂಡಾ ಅವರು ವಹಿಸ್ಕೊಳ್ತಾರೆ. ಇನ್ನೊಂದು ಬರ್ತದೆ ಇಲ್ಲಿ ಕೂಕಾ ಆಂದೋಳನ್ ಅಂತ ಬರ್ತದೆ. ಯಾವ್ದಪ್ಪ ಅದು? ಕೂಕಾ ಆಂದೋಳನ್ ಅಥವಾ ನಾಮದಾರಿ, ಇದನ್ನ ನೆನ್ಪಿಟ್ಕೊಳ್ಬೇಕು. ನಾಮದಾರಿ ಆಂದೋಲನ ಅಂತ. ಕೂಕಾ ಆಂದೋಲನ್ ಇದು ಪಂಜಾಬ್ ಅಲ್ಲಿ ನಡೀತದೆ. ಎಲ್ಲಿ ನಡೀತದೆ ಅಂತಂದ್ರೆ ಪಂಜಾಬ್. ಕೂಕಾ ಆಂದೋಲನ ಅಥವಾ ನಾಮದಾರಿ ಆಂದೋಲನ ಅಂತ ನಡೀತದೆ, ಪಂಜಾಬ್ ಅಲ್ಲಿ ನಡೀತದೆ. ಇದರ ಮುಖಂಡತ್ವವನ್ನ ಬಾಬಾ ರಾಮ್ ಸಿಂಗ್ ಈ ಕೂಕಾ ಆಂದೋಲನದ ನಾಯಕತ್ವವನ್ನ, ಇದನ್ನೇನಪ್ಪ ಕೂಕಾ ಆಂದೋಲನ ಅಂತ ಕರೀತಾರೆ. ಇದು ಪಂಜಾಬ್ ಅಲ್ಲಿ ನಡೀತದೆ. ಇದರ ಮುಖಂಡತ್ವವನ್ನ ಕೂಕಾ ಆಂದೋಲನ ಅಂತ ಕರೀತಾರೆ. ಇನ್ನೊಂದು ನಾಮದಾರಿ ಅಂತಾನೂ ಕರೀತಾರೆ. ಇದರ ಮುಖಂಡತ್ವವನ್ನು ವಹಿಸಿಕೊಂಡ್ರು ಯಾರಪ್ಪ ಅಂದ್ರೆ ಬಾಬಾ ರಾಮ್ ಸಿಂಗ್ ಅಂತ ಹೇಳಿ. ಅಲ್ಲಿನ ಜನರಿಗೆ ಸಾಮಾಜಿಕ ಸುಧಾರಣೆ ಕೂಡ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಮಾಂಸಾಹಾರ ಮಾಡಬೇಡಿ, ಮದ್ಯಪಾನ ಮಾಡಬಾರ್ದು, ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿಯನ್ನು ಅನುಸರಿಸಬಾರ್ದು, ಇಂಥವನ್ನೆಲ್ಲ ಹೇಳ್ಕೊಡ್ತಾರೆ. ಬಾಬಾ ರಾಮ್ ಸಿಂಗ್ ಕೂಕಾ ಆಂದೋಲನ ಅಂತ ಕರೀತಾರೆ, ಪಂಜಾಬ್ ಅಲ್ಲಿ ನಡೆದಿದ್ದು. ಮುಂದೆ ಏನಾಗ್ತದೆ ಅಂದ್ರೆ, ಬ್ರಿಟಿಷರ ವಿರುದ್ಧ ಕೂಡ ಇವರು ತಿರುಗಿ ನಿಲ್ತಾರೆ. ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆ ವಿರುದ್ಧ ಈ ಕೂಕಾ ಆಂದೋಲನ ಅಥವಾ ನಾಮದಾರಿ ಏನಿರ್ತಾರಲ್ಲ, ಇವರು ಬ್ರಿಟಿಷರ ವಿರುದ್ಧ ಕೂಡ ನಿಂತಾಗ ಬ್ರಿಟಿಷರು ಏನ್ ಮಾಡ್ತಾರಪ್ಪ, ಬಹಳಷ್ಟು ಜನರನ್ನ ಹಿಡ್ಕೊಂಡು ತೋಪುಗಳಿಗೆ ಕಟ್ಟಿ ಹಾರಿಸ್ಬಿಡ್ತಾರೆ. ಆದ್ರೂ ಹೆದರುವುದಿಲ್ಲ. ಅಲ್ಲೊಬ್ಬನು ಬರ್ತಾನೆ, ವರಾಮ್ ಸಿಂಗ್ ಅಂತ ಬರ್ತಾನೆ. ಅವನು ವರಿಯಾಮ್ ಸಿಂಗ್ ಅಂತ ಒಬ್ನು. ಈ ಕೂಕಾ ಆಂದೋಲನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವರಿಯಾಮ್ ಸಿಂಗ್
ಇತಿಹಾಸದ ಏನಪ್ಪಾ ಅಂದ್ರೆ ನಿಮ್ ಪರೀಕ್ಷಾ ದೃಷ್ಟಿಯಿಂದ ಮಹತ್ವ ಇರ್ಲಿಕ್ಕಿಲ್ಲ. ಆದರೆ ಇಂಥ ಒಬ್ಬ ವೀರನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕೂಕ ಆಂದೋಲನದಲ್ಲಿ ಭಾಗವಹಿಸಿದಂತ ವರಿಯಾಮ್ ಸಿಂಗನನ್ನ ತೋಪಿಗೆ ಕಟ್ಟಿ ಎಲ್ಲರನ್ನ ಯಾರ್ಯಾರು ಬಂದಿರ್ತಾರೆ ಅವರ ವಿರುದ್ಧ ದಂಗೆ ಎದ್ದವ್ರನ್ನೆಲ್ಲ ತೋಪಿಗೆ ಕಟ್ಟಿ ಹಾರಿಸ್ತಿರ್ತಾರೆ. ಈ ವರಿಯಾಮ್ ಸಿಂಗನನ್ನ ಹಿಡ್ಕೊಂಡು ಬಂದು ಅಲ್ಲಿ ತೋಪಿನ ಮುಂದೆ ನಿಲ್ಲಿಸ್ತಾರೆ. ಅವನು ಎತ್ತರವಾಗಿರೋದ್ರೆ ತುಂಬಾ ಕುಳ್ಳ ಗಿಡ್ಡ ಇರ್ತಾನೆ. ಅವನು ಏನ್ ಮಾಡೋದು, ಇವ್ನು ಕಟ್ಟಕ್ಕಾಗೋದು, ಅಲ್ಲಿಗೆ ಬರ್ತಾನೆ ಇಲ್ಲ, ತೋಪಿಗೆ ಬರ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಸ್ವಲ್ಪ ನಿಲ್ರಿ ಅಂತ ಹೇಳಿ ವರಿಯಾಮ್ ಸಿಂಗನ ಹೆಸರನ್ನ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಅಂತ ವೀರನನ್ನ ಸ್ಮರಿಸ್ಬೇಕು. ಅಲ್ಲಿ ಬಿದ್ದಂತ ಕಲ್ಲುಗಳನ್ನ ತಾನೇ ಹೊತ್ಕೊಂಡು ಬಂದು ಆ ತೋಪಿನ ಮೇಲೆ ಮುಂದಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಕಟ್ರಿ ನನ್ನ ಅಂತ ಕಟ್ಟಿದ ಮೇಲೆ ಅವನನ್ನ ತೋಪಿನಿಂದ ಹಾರಿಸ್ತಾರೆ. ಇದು ಕೂಕ ಆಂದೋಲನ, ನಾಮದಾರಿ ಆಂದೋಲನ ಅಂತ. ಇಷ್ಟಾದ್ಮೇಲೆ ಇನ್ನು ಬರೋಣ, ಸಂತಾಲ್ ವಿದ್ರೋಹ ಅಂತ ಒಂದು ಬರ್ತದೆ. ಸಂತಾಲದಲ್ಲಿ ಛೋಟಾನಾಗ್ಪುರ್ ಕ್ಷೇತ್ರದಲ್ಲಿ ಸಂತಾಲ್ ವಿದ್ರೋಹ ನಡೀತದೆ. ಇದು ಆದಿವಾಸಿಗಳ ವಿದ್ರೋಹ, ಇದು ಚಳುವಳಿ. ಇದು ಆದಿವಾಸಿಗಳು ತಮ್ಮ ಭೂಮಿಗಾಗಿನೇ ಬಡದಾಡ್ತಾರೆ. ಎಲ್ಲರೂ ಬಡದಾಡಿದ್ದು ತಮ್ಮ ಭೂಮಿಗಾಗಿ, ತಮ್ಮ ಮೇಲೆ ವಿಧಿಸಿದ ಟ್ಯಾಕ್ಸ್ಗಳಿಗಾಗಿನೇ ಬಡದಾಡ್ತಾರೆ.